ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕಟ್ಟೋ ಪ್ಲಾನ್ ಇರೋದ್ರಿಂದ ನಾವು ಬಾಡಿಗೆ ಮನೆ ಮಾಡಿದ್ವು. ಬಾಡಿಗೆ ಮನೆ ಹೇಗಿದೆ ಅಂತ ನೋಡಿ. ನಮಗೆ ಸಪ್ರೇಟ್ ದೇವ್ರ ಮನೆ ಇಲ್ಲ, ಆದರೆ ಕಬೋರ್ಡ್ ಸಿಸ್ಟಮು ದೇವ್ರ ಮನೆ. ಹಾಗೆ ಹಾಲು ಸ್ವಲ್ಪ ದೊಡ್ಡದಾಗಿದೆ. ಅಡುಗೆ ಮನೆ ಕೂಡ ತುಂಬ ದೊಡ್ಡದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಡುಗೆ ಮನೆ. ಸೆಲ್ಫ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಅಡುಗೆ ಮನೆ ವಿಂಡೋ ಕೂಡ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಬಂದು ಹಾಲುಕ್ಸೋದು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈ ಮನೆ ಹಾಲುಕ್ಕಿಸ್ಬೇಕು ಫ್ರೆಂಡ್ಸ್. ಹೊಸ್ದಾಗಿ ಮಾಡಿರೋ ಮನೆ ಅಲ್ವಾ, ಹಾಲುಕ್ಕಿಸ್ಬೇಕು. ನಾನೇನು ಪ್ರೀ ಪ್ಲಾನ್ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಷಾಢ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು 1-2 ತಿಂಗಳ ಹಿಂದೆಯೇ ನಾವು ಮನೆ ಮಾಡಿದ್ವಿ. ಯಾಕಂದರೆ ನಮ್ಮ ಸೈಡ್, ಹಳ್ಳಿ ಸೈಡ್ ಮನೆ ಸಿಗೋಲ್ಲ, ಮನೆ ಸಿಗೋದೇ ರೇರು. ಅದರಲ್ಲೂ ಈ ಥರ ಮನೆ ಸಿಕ್ತು ಅಂತಂದರೆ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮನೆ 2 ತಿಂಗ್ಳಿಗೆ ಮೊದಲೇ ಮನೆ ಮಾಡಿದ್ವಿ. ಕೆಳಗಡೆ ಕೂಡ ಡಬಲ್ ಬೆಡ್ರೂಮ್ದು ಮನೆ ಇತ್ತು. ಬೇಡ ಅಂತ ಅಂದ್ಬಿಟ್ಟು ನಮಗೆ ಮೇಲ್ಗಡೆ ಎಲ್ಲ ದೊಡ್ಡದಾಗಿ ಸ್ವಲ್ಪ ಹಾಲು ಎಲ್ಲ ದೊಡ್ಡದಾಗಿತ್ತು, ಅಡುಗೆ ಮನೆ ದೊಡ್ಡದಾಗಿತ್ತು, ವರಾಂಡ ಕೂಡ ಇತ್ತು. ಟೆರೆಸ್ ಮೇಲೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಮನೆಯೇ ಮಾಡ್ದು. ಚೆನ್ನಾಗಿದೆ ಮನೆಯೆಲ್ಲ. ಫಸ್ಟ್ ಬಂದು ಮನೆಯೆಲ್ಲ ಕ್ಲೀನಾಗಿ ಗಂಜಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕಿ ಮನೆಯನ್ನೆಲ್ಲ ಒರೆಸ್ಕೊಂಡೆ. ಹಾಗೆ ಒಂದೊಂದೇ ಕ್ಲೀನ್ ಮಾಡಿಕೊಂಡೆ, ಬಾಗಿಲೆಲ್ಲ ತೊಳೆದು ಬಿಟ್ಕೊಂಡು ದೇವ್ರ ಮನೆ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೆ ಮಕ್ಕಳು, ನಮ್ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಈಚೆಗಡೆ ನೋಡಿ ಟೆರೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲೆಲ್ಲ ವರಾಂಡ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಹೊಸ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡು ತುಳಸಿ ಗಿಡಕ್ಕೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಲುಕ್ಸೋಕ್ಕೆ. ಬರಬೇಕಾದ್ರೇ ಪಾಟಲ್ಲಿ ಒಂದು ತುಳಸಿ ಗಿಡನ ಹಾಕ್ಕೊಂಡಿದ್ದೆ, ಅದನ್ನು ತಂದೆ ಮನೆಗೆ. ಹಿಂದಿನ ವೀಡಿಯೋದಲ್ಲಿ ಮನೆ ಶಿಫ್ಟ್ ಮಾಡುವಂಥ ವೀಡಿಯೋನ ಹಾಕಿದ್ದೆ, ಆದರೆ ಹಾಲುಕ್ಸೋ ವೀಡಿಯೋನ ಹಾಕಿರಲಿಲ್ಲ. ಅದರಿಂದ ಮನೆ ಹಾಲುಕ್ಸೋ ವೀಡಿಯೋ ಯಾವ ರೀತಿ ಇದೆ ಅಂತ ನೋಡಿ. ಮೊದಲಿಗೆ ಹೊಸ್ಲೆಲ್ಲ ತೊಳೆದು ನೋಡಿ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡಿದ್ದೀನಿ. ಮನೆಯಿಂದನೇ ಎಲ್ಲ ರಂಗೋಲಿ ಪುಡಿ, ಅರಿಶಿನ ಕುಂಕುಮ ಎಲ್ಲ ತಂದುಬಿಟ್ಟಿದ್ದೀನಿ. ಏನೇನು ಬೇಕು ಪೂಜೆಗೆ ಎಲ್ಲನೂ ತಂದುಬಿಟ್ಟಿದ್ದೀನಿ ಆಲ್ರೆಡಿ. ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವರು ರಂಗೋಲಿ ಹಾಕೋದಕ್ಕೂ ಬಿಡ್ತಿಲ್ಲ. ಹಾಲುಕ್ಸೋದಕ್ಕೆ ಟೈಮ್ ಆಯಿತು ರಂಗೋಲಿ ಬಿಟ್ಕೊಂಡು ಬೇಗ ಕೂತ್ಕೊಬೇಡ ಅಂತ ಇದು ಮಾಡ್ತಿದ್ರು. ಅದರಲ್ಲೂ ಫಾಸ್ಟಾಗಿ ಯಾವುದೋ ಒಂದು ರಂಗೋಲಿನ ಹಾಕ್ತೆ. ತಕ್ಷಣಕ್ಕೆ ಯಾವುದೇ ರಂಗೋಲಿ ನೆನಪಿಗೆ ಬರೋಲ್ಲ. ಯಾವ್ದು ನೆನಪಿಗೆ ಬರುತ್ತೋ ಅದನ್ನು ಹಾಕ್ಬಿಡ್ಬೇಕು ಅಷ್ಟೇ. ಆದರೂ ಹಾಲುಕ್ಸೋ ಶಾಸ್ತ್ರ ಇದ್ದಿದ್ದರಿಂದ ಈ ರೀತಿ ಪೂಜೆ ಮಾಡೋದ್ರಿಂದ ರಂಗೋಲಿ ಹಾಕಿದ್ರೆ ಮನೆಗೆ ಶ್ರೇಯಸ್ಸು, ಮನೆಗೆ ಒಳ್ಳೆಯದು. ಏನೋ ಒಂಥರ ಕಳೆ ಮನೆ ಬಾಗಿಲಲ್ಲಿ ರಂಗೋಲಿನ ಹಾಕ್ಕೊಂಡ್ರೆ. ಹಾಗೆ ಚಿಕ್ಕದೊಂದು ದೇವ್ರ ಫೋಟೋ ತಂದಿದ್ವಿ ಮನೆಯಿಂದನೇ. ನಾವಿನ್ನೂ ಹಳೆ ಮನೆ ಶಿಫ್ಟ್ ಮಾಡಿರಲಿಲ್ಲ, ಅದರಿಂದ ಯಾವುದೇ ಫೋಟೋ ತಂದಿರಲಿಲ್ಲ. ಹಾಗೆ ಗ್ಯಾಸು ಸ್ಟವ್ ಏನೂ ತಂದಿರಲಿಲ್ಲ ಫ್ರೆಂಡ್ಸ್. ಅದರಿಂದ ಇಟ್ಟಿಗೆ ತಂದು ಈ ರೀತಿ ಒಲೆ ಹಚ್ಚೇ ಮಾಡೋಣ, ಹಾಲುಕ್ಸೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಮೊದಲಿಗೆ ಒಲೆಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಗೋಡೆ ಎಲ್ಲ ಮಸಿ ಆಗುತ್ತೆ ಅಂತ ಒಂದು ಇದನ್ನು ಕೂಡ ಇಟ್ಟಿದ್ದೀನಿ. ನೋಡಿ ಮನೆಯಿಂದ ಇಷ್ಟೊಂದು ಐಟಮ್ಸ್ ಎಲ್ಲ ತಂದಿದ್ದೀನಿ. ರಂಗೋಲಿಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಕಳಶ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ನಮ್ಮ ಮನೆ ದೇವರು ನಂಜುಂಡೇಶ್ವರಂದು ಪೂಜೆ ಮಾಡಿಕೊಂಡು ಹಾಗೆ ಬೆಂಕಿ ಕೂಡ ಹಚ್ಕೊಂಡಿದ್ದೀನಿ. ಸ್ವಲ್ಪ ಸೌದೆ ಕೂಡ ತಂದಿದ್ದು ಮನೆಯಿಂದ. ಗ್ಯಾಸ್ ಸ್ಟವ್ನೆಲ್ಲ ಇಲ್ಲಿಗೆ ತಂದುಬಿಟ್ರೆ ಹಳೆ ಮನೆಗೆ ನಮಗೆ ಅಡುಗೆ ಮಾಡೋಕ್ಕಿರಲ್ಲ ಅಂತಂದ್ಬಿಟ್ಟು ಹೊಸದು ಪಾತ್ರೆ ಕೂಡ ತೊಗೊಂಡಿದ್ದೆ ಹಾಲುಕ್ಸೋದಕ್ಕೆ ಅಂತ. ಅದಕ್ಕೂ ಕೂಡ ಬೊಟ್ಟೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಅರ್ಧ ಲೀಟ್ರ್ ಹಾಲು ತಂದಿದ್ದೆ. ನಾನು ಈ ಕಡೆ ದೇವ್ರ ಮನೆ ಪೂಜೆ ಮಾಡಿಕೊಂಡು ಹೊಸ್ಲು ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಒಲೆ ಎಲ್ಲ ಒಡ್ಬಿಟ್ಟು ಒಲೆಗೆಲ್ಲ ಬೆಂಕಿನೆಲ್ಲ ಹಾಕ್ತಾಯಿದ್ದ. ಅಂದರೆ ಒಲೆಯಲ್ಲಿ ಸೌದೆಲಲ್ಲೂ ಹಾಲುಕ್ಸೋದು. ಅದರಿಂದ ನಮ್ಮೂರ ಕಡೆ ಹಳ್ಳಿ ಸೈಡು ಯಾವುದೇ ಹೂವು ಏನೂ ಸಿಗೋದಿಲ್ಲ. ನನ್ನ ತಮ್ಮನಿಗೆ ಬರಬೇಕಾದ್ರೆ ಹೇಳ್ಬಿಟ್ಟಿದ್ದೆ, ಸ್ವಲ್ಪ ಹೂವು, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ತೊಗೊಬರಪ್ಪ ಅಂತ ಅಂದ್ಬಿಟ್ಟು ಅರಿಶಿನ ಕುಂಕುಮ ಕೊಡಬೇಕು ಅಂತ. ಒಲೆ ಹತ್ಕೊಂಡಿದ್ದೆ. ಹಾಲು ಉಕ್ಕು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಮಗನೂ ನೋಡ್ತಾ ಇದ್ದೆ. ನನ್ನ ಮಗನಿಗೆ ಏನೂ ಗೊತ್ತಿಲ್ಲ. ಒಲೆ ಉರಿಸ್ಬೇಕು, ಸೌದೆ ಉರಿಸ್ಬೇಕು ಅಂದರೆ ಏನೋ ಒಂಥರ ಇಷ್ಟ ಅವನಿಗೆ. ಹಾಗೆ ಹೊಸ್ಲ ಹತ್ರನೂ ಕೂಡ 2 ಮಣ್ಣಿನ ದೀಪ ಇಟ್ಟು ಅಲ್ಲೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಖಾಲಿ ಇದೆ. ನಾವು ಮನೆಗೆ ಶಿಫ್ಟ್ ಆದಮೇಲೆ ಸರಿ ಹೋಗುತ್ತೆ. ಹಾಗೆ ಗಂಧ ಕಡ್ಡಿಲಿ ಕರ್ಪೂರದಲ್ಲೆಲ್ಲನೂ ಪೂಜೆ ಮಾಡಿಕೊಂಡೆ, ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಹಾಗೆ ಒಲೆಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಹೊಸ್ಲಿಗೆ ಹಾಗೆ ತುಳಸಿ ಗಿಡಕ್ಕೆಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ.
ಬೇಗ ಬೇಗನೆ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್, ಯಾಕಂದರೆ ಟೈಮ್ ಆಗಿಬಿಡುತ್ತಲ್ಲ, ಟೈಮಿಂಗ್ಸ್ ಹೇಳಿರ್ತಾರಲ್ವ ಆ ಟೈಮ್ ಒಳಗಡೆ ಮಾಡ್ಕೋಬೇಕು. ಕೆಳಗಡೆನೇ ಆರತಿ ತಟ್ಟೆ ಇಟ್ಟಿದ್ದೀನಿ, ಮೇಲ್ಗಡೆ ಇಡೋದಕ್ಕೆ ಜಾಗ ಇಲ್ಲ. ನಾನು ಏನೂ ರೆಡಿಯಾಗಿಲ್ಲ, ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗೋದಕ್ಕಾಗಲಿಲ್ಲ, ಯಾಕಂದರೆ ಬೇಗ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಬಂದುಬಿಟ್ವಿ. ಹಾಗೆ ಹಣ್ಣು ಇತ್ತು ತಂದಿದ್ದಾರೆ ಅಂತಮ್ಮ, ಬಟರ್ ಫ್ರೂಟು, ಸೀಬೆಕಾಯಿ ಎಲ್ಲ, ಬಾಳೆಹಣ್ಣೆಲ್ಲನೂ ಇಟ್ಟಿದ್ದೀನಿ. ಹಾಗೆ ಒಂದು ಬಾಕ್ಸ್ ಸ್ವೀಟು ಕೂಡ ತರಿಸಿದ್ದೀನಿ, ಅಂದರೆ ಇಲ್ಲಿ ಅರಿಶಿನ ಕುಂಕುಮ ಕರಿತೀನಲ್ಲ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಸ್ವೀಟು ಕೂಡ ತರಿಸಿದ್ದೀನಿ. ಆದರೆ ಇಲ್ಲೆಲ್ಲ ಯಾರೂ ಇಲ್ಲ, ಈ ಬಿಲ್ಡಿಂಗೆಲ್ಲ ಸ್ವಲ್ಪ ಖಾಲಿಯಾಗಿದ್ದಾರೆ. ಒಂದು 2 ಫ್ಯಾಮಿಲಿ ಇದೆ ಅಷ್ಟೇ, ಅವರನ್ನೇ ಕರಿಬೇಕು. ಹಾಲುಕ್ಕು ಬರ್ತಾ ಇದೆ, ಅದನ್ನು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹಾಲುಕ್ತು. ಹಾಲುಕ್ಕಿದ ತಕ್ಷಣ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊತಿದ್ದೀವಿ. ಇದೇ ಹಾಲನ್ನು ಕಾಯಿಸ್ಬಿಟ್ಟು ಎಲ್ರಿಗೂ ಕೊಟ್ಟೆ. ಹಾಗೆ ದೇವ್ರ ಫೋಟೋ ಹತ್ರ ಕೂಡ ಒಂದು ಲೋಟ ಹಾಲನ್ನು ಇಟ್ಟೆ. ಸೌದೆ ಒಲೆ ಆಗಿರೋದ್ರಿಂದ ಹಾಲುಕ್ಕು ಬಂದ ತಕ್ಷಣ ಸ್ವಲ್ಪ ಕೆಟ್ಟೋಗುತ್ತೆ. ಅರಿಶಿನ ಕುಂಕುಮಕ್ಕೆ 1-2 ಮಳೆಗೆ ಹೋಗಿ ಕರೆದು ಬಂದೆ. ನನಗೆ ಹೊಸಬರು, ಅಷ್ಟು ಗೊತ್ತಿಲ್ಲ ನನಗೆ ಯಾರನ್ನು ಕರಿಬೇಕು ಬಿಡಬೇಕು ಅಂತ. ಯಾರು ಕಾಣಿಸಿದ್ರು ಅವರನ್ನು ಕರೆದು ಬಂದೆ. ಆದರೆ ಅವ್ರು ಯಾರೂ ಬರಲಿಲ್ಲ. ಅವ್ರ ಅಮ್ಮ ಬರಲಿಲ್ಲ ಅಂದ್ಬಿಟ್ಟು ಮಗಳನ್ನು ಕಳಿಸಿದ್ರು. ಆದರೂ ಮಗು ಬಂದಿದೆ ಅಂತಂದ್ಬಿಟ್ಟು ಅದಕ್ಕೇನೆ ಅರಿಶಿನ ಕುಂಕುಮ, ಹೂವು, ಹಣ್ಣು ಎಲ್ಲ ಕೊಟ್ಟೆ. ಅದು ಸ್ವಲ್ಪ ಸಂಕೋಚ ಪಟ್ಕೋತಾ ಇತ್ತು. ಇದು ನನ್ನ ಮಗನ ಫ್ರೆಂಡೇನೆ. ಇದು ನನ್ನ ಮಗ ಫಸ್ಟು ಹಳೆ ಸ್ಕೂಲ್ಗೆ ಹೋಗ್ತಿದ್ವಲ್ಲ, ಅವ್ರ ಜೊತೆಲಿ ಓದ್ತಿದ್ದ ಹುಡುಗಿ, ನನ್ನ ಮಗನ ಕ್ಲಾಸ್ಮೇಟ್. ಹೂವೆಲ್ಲ ತಂದಿದ್ದ ನನ್ನ ತಮ್ಮ, ರೋಸ್ ಎಲ್ಲ ತಂದಿದ್ದ ಜೋರಾಗಿ. ಆ ಹುಡುಗಿಗೆ ಕೊಟ್ಟೆ ಅರಿಶಿನ ಕುಂಕುಮ. ಒಂದಿಬ್ಬರು ಹುಡುಗಿರು ಬಂದರು. ಅಲ್ಲಿ ಹೊಸ್ಲ ಹತ್ರ ಒಂದು ಹುಡುಗಿ ನಿಂತಿದೆ ನೋಡಿ, ಅದು ಕೂಡ ಕೆಳಗಡೆ ಮನೆ ಹುಡುಗಿನೇ. ಅದಕ್ಕೂ ಕುಂಕುಮ ಕೊಟ್ಟು ಇನ್ನೊಂದು ಹುಡುಗಿ ಕೊಟ್ಟೆ. ಆದರೆ ಯಾರೂ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ, ಈ ಥರ ಆಗೇ ಆಗುತ್ತೆ. ಇಲ್ಲಿ ಯಾರೋ ಮುತ್ತೈದೆಯರು ಯಾರೂ ಇಲ್ಲ. ಒಬ್ಬರು ಬಾಣ್ತಿದ್ರು, ಅವರು ಕೂಡ ಬರೋಕ್ಕಾಗಲ್ಲ, ನಾನು ಬಾಣ್ತಿಮ್ಮ ಬರೋಲ್ಲ ಅಂತ ಅಂದರು. ಹೋಗಲಿ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಂದರು ಒಂದು 3 ಜನ ಚಿಕ್ಕ ಮಕ್ಕಳು, ಅಂದರೆ ಹೆಣ್ಮಕ್ಳು ಬಂದರು. ಹೆಣ್ಮಕ್ಳು ಕುಂಕುಮ ಕೊಟ್ಟೆ. ನೆಕ್ಸ್ಟು ಒಂದು ಹುಡುಗ ಬಂತು, ಹುಡುಗನ ಕೊಟ್ಟೆ. ಅವ್ರಿಗೆಲ್ಲ ಸ್ವೀಟೆಲ್ಲ ಕೊಟ್ಟಾದಮೇಲೆ ನಾಷ್ಟ ಏನೂ ಮಾಡಿರಲಿಲ್ಲ, ಅಲಗಿಸ್ಬೇಕು ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬೇಗ ಬೇಗ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗುತ್ತೆ, ಹೋಗಿ ನಾಷ್ಟ ಮಾಡೋದು ಅಂದ್ಬಿಟ್ಟು ಇಡ್ಲಿ ತರಿಸಿದ್ದು, ಇಡ್ಲಿ ಮತ್ತು ಚಿತ್ರಾನ್ನ ಎಲ್ಲ ತರಿಸಿದ್ದು. ನನ್ನ ತಮ್ಮ ಇದ್ದ, ಹಾಗೆ ರಾಜೇಶ ಇದ್ದ. ರಾಜೇಶ ನಮ್ಮ ಅಣ್ಣವರ, ನಮ್ಮ ಯಜಮಾನಿದ್ರಲ್ಲ ಅವ್ರ ಅಣ್ಣನ ಮಗ ಅವರು ನನ್ನ ಮಕ್ಕಳು, ನಾವೆಲ್ಲನೂ ನಾಷ್ಟ ಮಾಡ್ತಾಯಿದ್ದೀವಿ. ಚಾಪೆ ಸ್ವಲ್ಪ ತ್ಯಾವಾಗಿತ್ತು, ಅದನ್ನು ನನ್ನ ತಮ್ಮ ಮೇಲ್ಗಡೆ ಒಣಗಾಕ್ತಾ ಇದ್ದಾನೆ. ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಾಕ್ತಾ ಇದ್ದಾನೆ. ನಮ್ಮ ಮನೆಯವರು ಇಡ್ಲಿ ತರಿಸ್ಕೊಂಡಿದ್ರು, ಅವ್ರಿಗೆ ಇಡ್ಲಿ ಇಷ್ಟ. ನಾನು ಚಿತ್ರಾನ್ನ ತರಿಸ್ಕೊಂಡಿದ್ದೆ. ಚಿತ್ರಾನ್ನ ಚೆನ್ನಾಗೇ ಮಾಡಿರಲಿಲ್ಲ, ಆದರೂ ಒಂದು ಸ್ವಲ್ಪ ತಿಂದು ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 5 ಲೀಟ್ರ್ ನೀರು ತಂದುಬಿಟ್ಟಿದ್ದೆ. ಇಲ್ಲೇನೂ ಸಿಗೋಲ್ಲ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಜೊತೆಗೆ ಚಟ್ನಿ ಹಾಕ್ಬಿಟ್ಟಿದ್ದಾರೆ. ಚಟ್ನಿ ಮಿಕ್ಸ್ ಆದರೂ ತಿನ್ನೋಕ್ಕಾಗಲ್ಲ, ಒಂಥರ ಆಗುತ್ತೆ. ನನ್ನ ಮಗ ನಾನು ಜೊತೆಯಲ್ಲೇ ತಿಂತಾಯಿದ್ದೀವಿ ಚಿತ್ರಾನ್ನ. ಇನ್ನೊಬ್ಬ ಮಗ ಇಡ್ಲಿ ತಿಂತಾಯಿದ್ದಾನೆ. ನಾಷ್ಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿದ್ವಿ ಫ್ರೆಂಡ್ಸ್. ನನ್ನ ತಮ್ಮ ಇದ್ದ, ಆದ್ದರಿಂದ ಅವನು ಕರ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಕೊಂಡು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇದೇ ರೀತಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮನೆ ಹೇಗಿದೆ, ನಾವು ಹೊಸ ಮನೆ ಮಾಡಿರೋದು ಅಂತ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.